ಜನವರಿ 22ಕ್ಕೆ ದೇಶಕ್ಕೆ ದೇಶವೇನೆ ಅತ್ಯಂತ ಕಾತುರದಿಂದ ಕಾಯ್ತಾ ಇದೆ. ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಆ ಗಳಿಗೆಗೆ ಜನವರಿ 22 ಮುಹೂರ್ತ ಫಿಕ್ಸ್ ಆಗಿದೆ. ಕರ್ನಾಟಕಕ್ಕೂ ರಾಮಮಂದಿರಕ್ಕೂ ಅವಿನಾಭಾವ ನಂಟಿರುವಂತಹದ್ದು ಗೊತ್ತಿರುವ ವಿಚಾರವೇ. ಹಲವು ವಿಚಾರಗಳಲ್ಲೂ ಕೂಡ ಅದು ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ರಾಮಮಂದಿರ ಉದ್ಘಾಟನೆಯ ಸಂಭ್ರಮದ ನಡುವೆ ಕನ್ನಡಿಗರು ಹೆಮ್ಮೆ ಪಡುವಂತಹ ಮತ್ತೊಂದು ವಿಷಯ ಹೊರಬಿದ್ದಿದೆ. ಇನ್ನಷ್ಟು ಹೃದಯಕ್ಕೆ ಬೇಕೆನ ರಾಮ ಹಾಡು ರಾಮಮಂದಿರದ ಉದ್ಘಾಟನೆಯ ದಿನ ನೂತನ ಮಂದಿರದಲ್ಲಿ ಮನತಣಿಸಲಿದೆ. ಈ ಬಗ್ಗೆ ಮಂದಿರದ ಟ್ರಸ್ಟ್ ಕಳೆದ 3 ದಿನದ ಹಿಂದಷ್ಟೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಈ ಬೆನ್ನಲ್ಲೇ ಈ ಹಾಡಿನ ಗೀತೆ ರಚನಾಕಾರ ಗಜಾನನ ಶರ್ಮಾ ಪಬ್ಲಿಕ್ ಟಿವಿಯೊಂದಿಗೆ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಇದು ಸಂತೋಷದ ಸುದ್ದಿ. ಉದ್ಘಾಟನೆಯ ದಿನವೇ ಹಾಡು ಪ್ರಸಾರವಾಗುವ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಅಯೋಧ್ಯೆಯಲ್ಲಿ ಇದನ್ನು ಪ್ರಸಾರ ಮಾಡುವುದಾಗಿ ತಿಳಿಸಿದ್ದಾರೆ. ಕನ್ನಡಿಗನಾಗಿ ಇದು ಹೆಮ್ಮೆಯ ವಿಚಾರ ಅಂಥೇಳಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಹಿಂದೂಗಳು ಕಾಯ್ತಾ ಇರುವಂತಹ ಆ ಒಂದು ಪುಣ್ಯ ದಿನಕ್ಕೆ ಕೇವಲ 12 ದಿನಗಳು ಮಾತ್ರ ಬಾಕಿ ಇದೆ. ಅದೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯ ದಿನ. ಅದೇ ರಾಮ ಮಂದಿರದ ಉದ್ಘಾಟನೆಯ ದಿನ ನಮ್ಮ ಕನ್ನಡದಲ್ಲಿ ರಚನೆಯಾದ ರಾಮನ ಬಗೆಗಿನ ಒಂದು ಹಾಡು ಆ ದಿನ ಅಲ್ಲಿ ಕೇಳಿ ಬರುತ್ತೆ. ಅಂದರೆ ಉದ್ಘಾಟನೆಯ ದಿನ ಅದನ್ನು ಅಲ್ಲಿ ಪ್ಲೇ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಚಾರ. ನಮ್ಮ ಕರ್ನಾಟಕದ ಗಜಾನನ ಶರ್ಮಾ ಅವರು ರಚನೆ ಮಾಡಿದರು. ನನ್ನೊಟ್ಟಿಗೆ ಖುದ್ದು ಅವರೇ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಟ್ರಸ್ಟ್ ಅವರು ಈ ವಿಚಾರವನ್ನು ಟ್ವೀಟ್ ಮಾಡೋ ಮುಖಾಂತರ ಕನ್ಫರ್ಮ್ ಮಾಡ್ತಾರೆ. ತಮಗೆ ಯಾವಾಗ ಇದು ವಿಚಾರ ಗೊತ್ತಾಯಿತು, ಹೇಗೆ? ನನಗೆ ವಾಸ್ತವವಾಗಿ ಟ್ರಸ್ಟ್ನವರು ಟ್ವೀಟ್ ಮಾಡಿದ್ದು ನನಗೆ ತಲುಪಲಿಲ್ಲ. ಜೊತೆಗೆ ಅದು ಅವತ್ತೇ ಹಾಕ್ತಾರೆ ಅಥವಾ ರಾಮ ಮಂದಿರದಲ್ಲಿ ಯಾವತ್ತು ಪ್ಲೇ ಮಾಡ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಇಷ್ಟು ಸತ್ಯ ಏನು ಅಂತಂದರೆ, ಅವರು ಕನ್ನಡದಲ್ಲಿ ಟ್ವೀಟ್ ಮಾಡಿದರು ಮತ್ತು ಹಾಡನ್ನು ನಾವು ಅಯೋಧ್ಯೆಯಲ್ಲಿ ಬಳಸ್ತೀವಿ ಮತ್ತು ಅಂತಹ ಒಂದು ರಾಮನ ಭಕ್ತಿಯನ್ನು ಪ್ರಚೋದಿಸುವಂಥ ಹಾಡನ್ನು ರಚನೆ ಮಾಡಿದ್ದಕ್ಕಾಗಿ ಕೃತಿಕಾರರಿಗೆ ಅಭಿನಂದನೆ ಅಂತ ಹೇಳಿರೋದು ಅದು ಆ ಟ್ವಿಟರಲ್ಲಿ ಬಂದಿರೋದನ್ನು ನನ್ನ ಮಗ ನನಗೆ ಕಳಿಸ್ಕೊಟ್ಟ. ನಾನು ಯಾಕೆಂದರೆ ಹಳ್ಳಿನಲ್ಲಿದ್ದೆ 4 ದಿನ, ನನಗೆ ಕಮ್ಯುನಿಕೇಷನ್ ಪ್ರಾಪರಾಗಿ ಇರಲಿಲ್ಲ, ಅಷ್ಟು ಗೊತ್ತು ನನಗೆ. ಆದರೆ ಅದೊಂದು ಸಂತೋಷದ ವಿಚಾರ. ನನ್ನನ್ನು ಸುಮಾರು ಜನ ಸಂಪರ್ಕಿಸಿದ್ರು ಆ ಹಾಡಿನ ಬಗ್ಗೆ ಭಕ್ತಿ ಇದ್ದವರು. ಇದನ್ನು ಹಿಂದಿಗೆ ಮಾಡಿಸಿದರೆ ಅಲ್ಲಿಗೆ ಹೋಗ್ತಿತ್ತೇನೋ ರಾಮ ಮಂದಿರದ ಸಂದರ್ಭದಲ್ಲಿ ಅಂತೇಳಿ. ನಾನು ಯಾರನ್ನೋ ಕೇಳಿ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತೆಲ್ಲ ಹೇಳೋದು ಬೇಡ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೆ. ಅದ್ರ ಒಳಗಡೆ ಒಂದು ಆಸೆ ಇತ್ತು, ಚೆನ್ನಾಗಿತ್ತಿತ್ತು, ಅದನ್ನು ಆಸೆ ಇತ್ತು. ಆದರೆ ಅದು ಸಂಭವಿಸ್ಬಿಟ್ಟಿದೆ. ಅದು ಹೇಗೆ ಸಂಭವಿಸ್ತು ನನಗೂ ಗೊತ್ತಿಲ್ಲ. ಆ ಟ್ವೀಟರ್ ಅದು ಅವರು ಟ್ವೀಟ್ ಮಾಡಿದ್ದನ್ನು ನೋಡಿದಾಗ ಮತ್ತು ಅದು ಕನ್ನಡದಲ್ಲೇ ಇದೆ ಅಂದಾಗ ಮತ್ತು ಕನ್ನಡದ್ದೇ ಹಾಡು ಅಲ್ಲಿ ಪ್ಲೇ ಆಗುತ್ತೆ ಅನ್ನೋದು, ಅದು ಯಾವತ್ತೇ ಪ್ಲೇ ಆಗುತ್ತೆ ಅನ್ನುವಂಥದ್ದು ಮಾತ್ರ ಕನ್ನಡಿಗನಾಗಿ ನನಗೆ ತುಂಬ ಸಂತೋಷ. ಯಾಕೆಂದರೆ ಅದು ಹಿಂದಿಗೆ ಟ್ರಾನ್ಸ್ಲೇಟ್ ಆಗಿ ಅಲ್ಲಿ ಆ ಉದ್ಘಾಟನೆ ಸಂದರ್ಭದಲ್ಲೇ ಹಾಕಿದ್ರು, ಅದರ ಪರಿಣಾಮ ಬೇರೆ. ನಮ್ಮ ಕನ್ನಡದ ಹಾಡಾಗಿ ರಾಮ ಮಂದಿರದಲ್ಲಿ ಒಂದು ಕ್ಷಣ ಪ್ಲೇ ಆದರೂ ಅದ್ರ ಸಂತೋಷ ಬೇರೆ. ಅದು ನಾವು ಅಲ್ಲಿಗೆ ಹೋದಾಗ ಈಗ ಬೇರೆ ಭಾಷೆಗಳಲ್ಲಿ ಅಂದರೆ ಹಿಂದಿಯಲ್ಲಿ ಸಾಮಾನ್ಯವಾಗಿ ಆ ರಾಮನ ಬಗೆಗಿನ ಹಾಡುಗಳನ್ನು ಕೇಳ್ತಾ ಇದ್ದವ್ರಿಗೆ, ಅದರಲ್ಲೂ ವಿಶೇಷವಾಗಿ ಕನ್ನಡದವ್ರಿಗೆ ಆ ಸಾಂಗ್ ಕಿವಿಗೆ ಬಿದ್ದಂಥ ಸಂದರ್ಭದಲ್ಲಿ ಆಗುವಂಥ ರೋಮಾಂಚನವೇ ಬೇರೆ. ಹೌದು. ಅದು ಈಗ 2-3 ವರ್ಷದ ಹಿಂದೆ ನಮ್ಮ ಸ್ನೇಹಿತರೊಬ್ಬರು ಅಲ್ಲಿ ಹೋಗಿದ್ರು. ಅವ್ರ ಹೆಂಡತಿ ಹಾಡ್ತಾರೆ. ರಾಮ ಮಂದಿರದ ಆ ಕಡೆ ಎಲ್ಲ ಇದನ್ನು ನಡೀತಾ ಇತ್ತು. ಅಲ್ಲಿ ಒಂದು ಮರದ ಕೆಳಗೆ ಕೂತು ಈ ಹಾಡನ್ನು ಹೇಳ್ತಾ ಇದ್ರಂತೆ. ಅದನ್ನು ಕೇಳಿದಾಗ ಅಲ್ಲಿ ಸುಮಾರು ಜನ ಭಾಷೆ ಗೊತ್ತಿಲ್ಲದಿದ್ದವರು ಈ ಹಾಡಿನ ಲಯಕ್ಕೋ ಹಾಡಿನ ಅವರಿಗೆ ಅರ್ಥ ಏನಾಗಿತ್ತೋ ಗೊತ್ತಿಲ್ಲ, ಆದರೆ ರಾಮ ಅಂತ ಧ್ವನಿಸ್ತಾ ಇರೋದ್ರಿಂದ ಅದನ್ನು ಕೇಳಿ ಸುಮಾರು ಜನ ಸೇರಿದ್ರು ಅಂತ ಹೇಳ್ತಿದ್ರು. ಅವರು ಹಾಗೆ ಹೇಳಿದಾಗ ನಂಗೆ ಅನ್ನಿಸ್ತಿತ್ತು, ಇದು ರಾಮ ಮಂದಿರದಲ್ಲಿ ಒಂದಿನ ಕೇಳಿದ್ರೆ ಏನೋ ನಮಗೊಂದು ಸಣ್ಣ ಧನ್ಯತೆ ಅಂತೇಳಿ. ಅದು ಈಗ ಆಗ್ತಾ ಇದೆ ಅದು ಅನ್ನೋದು ನಿಜವಾಗಿ ತುಂಬ ಸಂತೋಷದ ಸಂಗತಿ. ಈ ಸಾಂಗ್ನ ರಚನೆ ಅಂದರೆ ಈ ಹಾಡನ್ನು ರಚನೆ ಮಾಡುವಂಥ ಸಂದರ್ಭ ಅಥವಾ ಅದರ ಹಿನ್ನೆಲೆಯನ್ನು ಹೇಳೋದಾದರೆ ಅದು ನಾನು ರಾಮಚಂದ್ರಾಪುರ ಮಠದ ಶಿಷ್ಯ. ನಮ್ಮ ಗಿರಿನಗರದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, 2012ರಲ್ಲಿ ನಂದನ ಸಂವತ್ಸರದ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಮ್ಮ ಗುರುಗಳೇ ಹೇಳಿದ್ರು, ಒಂದು ಅಪೂರ್ವವಾದ ಹಾಡು ಬರೀ ರಾಮನ ಬಗ್ಗೆ ಅಂತ ಹೇಳಿ. ನನಗೆ ಆಗ ನಾನು KPTCಯಲ್ಲಿ ನನ್ನ ನೌಕರಿನಲ್ಲಿದ್ದಕ್ಕೆ ಒತ್ತಡದಲ್ಲಿ ಆಗಿರಲಿಲ್ಲ. ಆಮೇಲೆ ಒಂದು 2-3 ತಿಂಗಳಾದಾಗ ಎಲ್ಲೋ ಯಾವುದೋ ಒಂದು ಜಾಹೀರಾತಿನಲ್ಲಿ ನೋಡಿದಾಗ ನನಗೆ ಒಂದು ವಾಕ್ಯ, ಒಂದು ಲೈನು ಸ್ಫೂರ್ತಿ ಬಂತು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂಥೇಳಿ. ಅದು ಆಮೇಲೆ ಯೋಚನೆ ಮಾಡಿದೆ, ಅದಕ್ಕೆ ಇನ್ನೊಂದು ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಅಂತ ಮಾಡಿ ನಾನು ಅದು ಕೇರಳದಲ್ಲಿ ಆ ಫಲಕವನ್ನು ನೋಡಿದ್ದು.
ನಮ್ಮ ಮಿಸಸ್ಸಿಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಗುರುಗಳು ಹೇಳಿರೋ ಹಾಡಿಗೆ ಈ ಥರದ್ದು 2 ಲೈನ್ ಸಿಕ್ಕಿದೆ ಅಂದರೆ ತುಂಬ ಇಷ್ಟಪಟ್ಟು ಇದನ್ನು ಮುಂದುವರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಲು. ಆಮೇಲೆ ಮುಂದಿನ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಾಮ ಕಷ್ಟಪಟ್ಟಿದ್ದಾನೆ ಜೀವನದಲ್ಲಿ. ಅವನು ದೇವರಾದರೂ ಮನುಷ್ಯನಾಗಿ ಬದುಕುವುದು ಎಷ್ಟು ಕಷ್ಟ ಮತ್ತು ಅದರಲ್ಲಿ ಎಂಥ ಸೊಗಸಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಅವತರಿಸಿದ್ದಾನೆ ಎನ್ನಾಗಿ. ಆಗ ಆ ಲೈನ್ ಅದನ್ನು ಆಮೇಲೆ ಗುರುಗಳಿಗೆ ತೋರಿಸಿದ್ವಿ. ಅವ್ರಿಗೆ ತುಂಬ ಇಷ್ಟಪಟ್ಟ ಮೇಲೆ ಇದಕ್ಕೊಂದು ಸಂಗೀತವನ್ನು ನೀನೇ ಅಳವಡಿಸ್ಬಿಡು ಹೇಳು ಅಂತ. ನಮ್ಮ ಮನೆಯವರಿಗೆ ಮಗನಿಗೆ ಸ್ವಲ್ಪ ಹಾಡಿನ ಬಗ್ಗೆ ಇದಿದೆ ಅಂತ ಗೊತ್ತಿತ್ತು ಅವರಿಗೆ. ಕೊನೆಗೆ ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಅದರ ಬಗ್ಗೆ ಮಾತಾಡಿಕೊಂಡು ಒಂದು ರಾಗವನ್ನು ಸೆಟ್ ಮಾಡಿದರು. ಇವತ್ತೇನು ನೀವು ಸುಪ್ರಭ ಹಾಡಿರೋದು, ಸೂರ್ಯಗಾಯತ್ರಿ ಹಾಡಿರೋದು, ರಾಹುಲ್ ವೆಲ್ಲಾಲ್ ಹಾಡಿರೋದು, ಆದಿಚುಂಚನಗಿರಿ ಶ್ರೀಗಳು ಹಾಡಿರೋದು, ರಾಘವೇಶ್ವರ ಭಾರತಿಗಳು ಹಾಡಿರೋದು ಎಲ್ಲ ಅದೇ ರಾಗ ಆಗ ಕಂಪೋಸ್ ಮಾಡಿದ್ರು. ಅದು ಒಂದೇ ರಾಗದಲ್ಲೇ ಈಗ ಅದು ಹಾಡು ಇವತ್ತು ಅಯೋಧ್ಯೆಯಲ್ಲಿ ಪ್ಲೇ ಆಗೋದು ಅದೇ ರಾಗದ ಹಾಡು. ಇದಿಷ್ಟು ಆದರ್ಶ ಪುರುಷ ರಾಮನ ಬಗ್ಗೆ ನಮ್ಮ ಕನ್ನಡಿಗರಾದಂಥ ಗಜಾನನ ಶರ್ಮಾ ಅವರು